ಇನ್ನು ಕೇರಳದ ವಯನಾಡು ಗುಡ್ಡ ಕುಸಿತ ದುರಂತ ನಡೆದು 6ನೇ ದಿನ. ದೇವರ ನಾಡು ಅಂತ ಹೆಸರು, ಆದರೆ ಅಲ್ಲಿರ್ತಕ್ಕಂಥದ್ದೆಲ್ಲ ಸ್ಮಶಾನ ಸದೃಶವಾದಂತಹ ದೃಶ್ಯಗಳು. ಎಲ್ಲಿ ಹೋದರೂ ಎಲ್ಲಿ ಮಣ್ಣು ತೆಗೆದರೂ ಬರೀ ಶವಗಳ ರಾಶಿನೇ ಸಿಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತು ಕೂಡ ಎಲ್ಲೆಲ್ಲಿ ಸಾಧ್ಯ ಏನೋ ಎಲ್ಲ ಕಡೆ ಶವಗಳನ್ನು ತೆಗೆಯುವಂತಹ ಕಾರ್ಯಾಚರಣೆ ನಡೆದಿದೆ. NDRF, SDRF, ಸೇನೆ, ನೌಕಾದಳ, ಪೊಲೀಸ್ ಫೋರ್ಸ್, ವಾಲಂಟಿಯರ್ಸ್ ಎಲ್ಲರೂ ಕೂಡ ಸೇರಿಕೊಂಡು ಶವಗಳನ್ನು ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ 6ನೇ ದಿನದ ಇವತ್ತಿನ ಕಾರ್ಯಾಚರಣೆ ಹೇಗಿತ್ತು? ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ವಿನಾಶಕಾರಿ ಗುಡ್ಡದ ಭೂತಕ್ಕೆ ಸಿಲುಕಿ ವಯನಾಡು ತತ್ತರ. ದೇವರ ನಾಡು ಅಂತಲೇ ಪ್ರಸಿದ್ಧಿಯಾಗಿರುವ ಕೇರಳ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ತತ್ತರಿಸಿದೆ. ವಯನಾಡು ಭೂಕುಸಿತ ಸಂಭವಿಸಿ ಇಂದಿಗೆ 6 ದಿನ ಕಳೆದಿದೆ. ಸುಂದರವಾದ ತಾಣವೀಗ ಸ್ಮಶಾನದಂತಾಗಿದೆ. ವಿನಾಶಕಾರಿ ಭೂಕುಸಿತಕ್ಕೆ ತುತ್ತಾಗಿರುವ ವಯನಾಡು ನರಕ ಸದೃಶವಾಗಿದೆ. ಕ್ಷಣ ಕ್ಷಣಕ್ಕೂ ಸಾವು ನೋವು ಹೆಚ್ಚಾಗ್ತಾ ಇದೆ. ಸಾವಿನ ಸಂಖ್ಯೆ 360ರ ಗಡಿ ದಾಟಿದೆ. 200ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ಮುಂಡಕ್ಕೈನಲ್ಲಿ 540 ಮನೆಗಳು ಸರ್ವನಾಶವಾಗಿವೆ. ಅತ್ತ ಎಲ್ಲವನ್ನು ಕಳ್ಕೊಂಡು ಬದುಕುಳಿದವರ ನೋವು ದೇವರಿಗೆ ಪ್ರೀತಿಯಾಗಿದೆ. ದುರಂತ ಸ್ಥಳದಲ್ಲಿ ಸಮರೋಪಾದಿಯಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. 1300 ಸಿಬ್ಬಂದಿ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅವಶೇಷಗಳಡಿ ಸಿಲುಕಿದ ಜನರನ್ನ ರಕ್ಷಣಾ ಪಡೆಗಳು ಆಧುನಿಕ ತಂತ್ರಜ್ಞಾನ ಬಳಸಿ ಪತ್ತೆ ಮಾಡುತ್ತಿವೆ. ಅವಶೇಷಗಳಡಿ ಸಿಲುಕಿದವರ ಉಸಿರಾಟವನ್ನ ರಡಾರ್ ಮೂಲಕ ಪತ್ತೆ ಮಾಡ್ತಾ ಇವೆ. ಆದರೆ ಅದು ಮನುಷ್ಯರದ್ದೋ ಅಥವಾ ಪ್ರಾಣಿಯದ್ದೋ ಅನ್ನೋದು ತಿಳಿದು ಬಂದಿಲ್ಲ. ಸ್ವಯಂ ಸೇವಕರಿಂದ ಚಾಲಿಯಾರ್ ನದಿ ವ್ಯಾಪ್ತಿಯಲ್ಲಿ ಸರ್ಚಿಂಗ್ ನಡೆದಿದೆ. ದಟ್ಟ ಕಾನನದ ನಡುವೆ ನಿನ್ನೆ 4 ಕಿಲೋಮೀಟರ್ ದೂರ ಸರ್ಚಿಂಗ್ ಮಾಡಿದ್ದ ಸ್ವಯಂ ಸೇವಕರ ಟೀಮ್ 20 ಮೃತದೇಹವನ್ನು ಪತ್ತೆ ಹಚ್ಚಿದರು. ಇಂದು ಕೂಡ ಕಡಿದಾದ ಪ್ರದೇಶದಲ್ಲಿ ಸರ್ಚಿಂಗ್ ಮುಂದುವರೆದಿದೆ. ಹೆಲಿಕಾಪ್ಟರ್ ಮೂಲಕವೇ ಶವ ಸಾಗಾಟ ಮಾಡಲಾಗಿದೆ. ಚೂರಲ್ಮಲದಲ್ಲಿ 6 ದಿನದ ಕಾರ್ಯಾಚರಣೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಒಂದು ಮೃತದೇಹದ ಸುಳಿವು ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ JCB ಮೂಲಕವಾಗಿ ಆ ಮೃತದೇಹವನ್ನು ಎತ್ತುವಂಥ ಕೆಲಸಕ್ಕೆ ಇಲ್ಲಿನ ಒಂದು ರಕ್ಷಣಾ ಸಿಬ್ಬಂದಿ ಕೂಡ ಮುಂದಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. ಇದೀಗ ನಾನು ಚೂರಲ್ಮಲದಿದ್ದೀನಿ. ಚೂರಲ್ಮಲದಲ್ಲಿ ಈಗಾಗಲೇ JCBಯಿಂದ ಒಂದು ಮನೆಯ ಒಳಭಾಗದಲ್ಲಿ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೃತದೇಹದ ಸುಳಿವು ಸಿಕ್ಕ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಸೇನಾ ಸಿಬ್ಬಂದಿ ಮತ್ತು ರಕ್ಷಣಾ ಸಿಬ್ಬಂದಿಗಳು ಕೂಡ ಒಂದು ಮೃತದೇಹವನ್ನು ಹೊರತೆಗೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನರು ಕೂಡ ಮೃತದೇಹವನ್ನು ತೆಗೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಮತ್ತು ಇದ್ರ ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಒಂದು ನದಿ ಹರಿದು ಹೋಗ್ತಕ್ಕಂಥದ್ದು. ಈ ಒಂದು ಹರಿದು ಹೋಗ್ತಕ್ಕಂಥ ನದಿಯ ಪಕ್ಕದಲ್ಲೇ ಮನೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಒಂದು ಕಲ್ಲುಗಳೇ ಉರುಳಿ ಬಂದಂಥ ಪರಿಣಾಮ ಈ ಸಂಪೂರ್ಣವಾಗಿ ಈ ಮನೆಗಳು ಕೂಡ ಜಖಂಗೊಂಡಿದ್ವು. ಮತ್ತು ಮನೆಯ ಅಡಿಯಲ್ಲಿ ಕೂಡ ಮಲಗಿದಂತಹ ಜನರು ಕೂಡ ಸಿಲುಕಿದ್ರು ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಈಗ ಮೃತದೇಹವನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸಕ್ಕೆ ಇಲ್ಲಿನ ಸೇನಾ ಸಿಬ್ಬಂದಿ ಮತ್ತು NDRF ಸಿಬ್ಬಂದಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಮೃತದೇಹದ ಸುಳಿವು ಸಿಕ್ಕಂಥ ಹಿನ್ನೆಲೆಯಲ್ಲಿ ಈ ಮೃತದೇಹವನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಕೂಡ ನಡೀತಿದೆ. ಈಗ JCB ಯಂತ್ರದ ಮೂಲಕವಾಗಿ ಮನೆಯ ಒಳಭಾಗದಲ್ಲಿ ಒಂದು ಶೋಧ ಕಾರ್ಯ ಕೂಡ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಚೂರಲ್ಮಲಾದಲ್ಲಿ ಶವಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಇದೀಗ ಮತ್ತೊಂದು ಶವದ ಕುರುಹು ಪತ್ತೆಯಾಗಿದೆ. ಇತ್ತ ಸುಚಿಪಾರ ಫಾಲ್ಸ್ನಲ್ಲಿ 11 ಮೃತದೇಹಗಳು ಸಿಕ್ಕಿವೆ. ಮುಂಡಕ್ಕೈ ಹಾಗೂ ಚೂರಲ್ಮಲಾದಿಂದ 5 ಕಿಲೋಮೀಟರ್ ದೂರದಲ್ಲಿ ಫಾಲ್ಸ್ ಇದ್ದು ಚಲಿಯಾರ್ ನದಿ ರಭಸವಾಗಿ ಹರಿದ ಪರಿಣಾಮ ಗ್ರಾಮದಲ್ಲಿದ್ದ ಕಾರು, ಗೃಹೋಪಯೋಗಿ ವಸ್ತುಗಳು ಕೂಡ ಕೊಚ್ಚಿ ಬಂದಿವೆ. ಮುಂಡಕೈ ಹಾಗೂ ಚೂರಲ್ಮಲದಲ್ಲಿ ನಡೆದಂಥ ಗುಡ್ಡ ಕುಸಿತದಿಂದ ದೇವರ ನಾಡು ಕೇರಳ ಅಕ್ಷರಶಃ ತತ್ತರಿಸಿ ಹೋಗಿದೆ. ಈಗಲೂ ಕೂಡ ಶವಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿರ್ತಕ್ಕಂಥದ್ದು. ಸದ್ಯ ನಾನಿದೀಗ ಸೂಚಿಪುರ ಫಾಲ್ಸ್ನಲ್ಲಿದ್ದೇನೆ. ಸೂಚಿಪುರ ಫಾಲ್ಸ್ನಲ್ಲೂ ಕೂಡ ನಿನ್ನೆ 11 ಮೃತದೇಹಗಳು ಪತ್ತೆಯಾಗಿದ್ದು, ಆ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಈ ಒಂದು ಫಾಲ್ಸ್ನ ಸನಿಹ ಹಾಗೂ ಅಕ್ಕಪಕ್ಕದಲ್ಲೇ ಒಂದು ಕಾರ್ಯಾಚರಣೆ ಕೂಡ ಆರಂಭಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. NDRF ಹಾಗೂ ಮಿಲಿಟರಿ ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ನೀವು ಕಾಣ್ತಾ ಇರೋ ದೃಶ್ಯದಲ್ಲಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಷ್ಟೊಂದು ರಭಸವಾಗಿ ನೀರು ಹರಿದು ಬಂದಿತ್ತು ಅಂತಲೇ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕಾರು ಕೂಡ ನಜ್ಜುಗುಜ್ಜಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮುಂಡಕೈ ಮತ್ತು ಚೂರಲ್ಮಲ ಪ್ರದೇಶ ಬರ್ತದೆ. ಆ ಪ್ರದೇಶದಿಂದ ಈ ಒಂದು ಸುಚಿಪುರ ಫಾಲ್ಸ್ಗೆ ಚಾಲಿಯಾರ್ ನದಿ ಮೂಲಕವಾಗಿ ನೀರು ಹರಿದು ಬರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬಂದಂಥ ಪರಿಣಾಮ ಈ ರೀತಿಯಾದಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದಲ್ಲದೆ ಆ ಮುಂಡಕೈ ಹಾಗೂ ಚೂರಲ್ಮಲದಿಂದ ಸಾಕಷ್ಟು ಮರಗಳು ಕೂಡ ಕೊಚ್ಚಿ ಬಂದಿದೆ. ಮರಗಳ ಜೊತೆ ಕೂಡ ಬಂಡೆಗಳು ಕೂಡ ಉರುಳಿ ಬಂದಿರತಕ್ಕಂಥದ್ದು. ಇದೀಗ ನೀವು ಕಾಣ್ತಾ ಇರ್ತಕ್ಕಂಥದ್ದು ಗೃಹೋಪಯೋಗಿ ವಸ್ತುಗಳು, ಮನೆಯಲ್ಲಿ ಬಳಸ್ತಕ್ಕಂಥ ಸಿಲಿಂಡರ್,
ಹಾಗೂ ಕುಕ್ಕರ್ ಸೇರಿದಂತೆ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಗೃಹೋಪಯೋಗಿ ವಸ್ತುಗಳು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಬಂದಿರತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಈ ಒಂದು ಪ್ರದೇಶದಲ್ಲಿ ಒಂದು ಆ ದಿನದ ಒಂದು ಘಟನೆ ನಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ದುರಂತದಲ್ಲಿ ಬದುಕುಳಿದವರು ಆಸ್ತಿ ಪಾಸ್ತಿ ಬಂಧು ಬಳಗ ಕಳೆದುಕೊಂಡ ನೋವನ್ನು ಅರಗಿಸಿಕೊಳ್ಳುತ್ತಿರುವಾಗ ಈಗ ಕಳ್ಳರ ಕಾಟ ಶುರುವಾಗಿದೆ. ಇಂಥ ಸಂಕಷ್ಟದ ಸಮಯದಲ್ಲೂ ಖದೀಮರು ಮನೆ ಮನೆಗೆ ನುಗ್ಗಿ ಬೆಲೆ ಬಾಳುವ ವಸ್ತುವನ್ನು ದೋಚುತ್ತಿದ್ದಾರಂತೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ರಾತ್ರಿ ವೇಳೆ ಗಸ್ತು ತಿರುಗ್ತಾ ಇದ್ದಾರೆ. ಇನ್ನು ಕೇಂದ್ರ ರಾಜ್ಯ ಸಚಿವ ಸುರೇಶ್ ಗೋಪಿ ಭೂಕುಸಿತ ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇತ್ತ ಕೇರಳ ಸರ್ಕಾರ ಸಂತ್ರಸ್ತರಿಗಾಗಿ ಟೌನ್ಶಿಪ್ ನಿರ್ಮಿಸೋದಾಗಿ ಘೋಷಣೆ ಮಾಡಿದೆ. ವಿಜಯ್, ಪಬ್ಲಿಕ್ ಟಿವಿ, ವಯನಾಡು.